ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಮೀನಾ ಮಾತು ಕೊಟ್ಟಂಗೆನೆ ಶ್ರುತಿ ಮತ್ತು ರವಿನ ಟೂರ್ ಕಳಿಸಿ ಇಬ್ಬರು ಬಂದು ರೆಸ್ಟೋರೆಂಟ್ನ ನೋಡ್ಕೋತಾ ಇರ್ತಾರೆ. ಆಗ ಅಲ್ಲಿ ಊಟ ಮಾಡೋದಕ್ಕೆ ಅಂತ ಬಂದಿರೋ ಕಸ್ಟಮರ್ ಒಬ್ರು ಮೊಸರನ್ನ ತುಂಬ ಚೆನ್ನಾಗಿದೆ ಅಂತ ಹೊಗಳ್ತಿರೋವಾಗ ಜೊತೆಲಿ ಬಂದಿರೋ ಹುಡುಗಿ ಒಬ್ಳು ಇದೇನು ಅಂತ ಮಹಾ ದೊಡ್ಡ ಡಿಶು ಅಂತ ಇದನ್ನ ಹೊಗಳ್ತಾ ಇದೆಯಾ ಅಂತ ಹೇಳ್ತಿರ್ತಾಳೆ. ಆಗ ಅಲ್ಲಿಗೆ ಸೂರ್ಯ ಬಂದು, ಅಯ್ಯೋ ಏನು ಮೇಡಮ್ ಹೀಗೆ ಹೇಳ್ಬಿಟ್ರಿ, ನೋಡಿ ನೀವು ಇವಾಗ ಫ್ರೈಡ್ ರೈಸ್ ತಿನ್ನಬೇಕು ಅಂತಂದರೆ ಫಾಸ್ಟಾಗಿ ರೆಡಿ ಆಗಿಬಿಡುತ್ತೆ, ಆದರೆ ಅದೇ ಮೊಸರನ್ನ ತಿನ್ನಬೇಕು ಅಂತಂದರೆ ಬೆಳಗ್ಗೆ ಅನ್ನ ಮಾಡಿ ಅದನ್ನ ತಣ್ಣಗೆ ಮಾಡಿ ಮಧ್ಯಾಹ್ನದಷ್ಟೊತ್ತಿಗೆ ಅದನ್ನ ರೆಡಿ ಮಾಡ್ಕೊಡ್ತೀವಿ. ಅದ್ರ ಟೇಸ್ಟ್ ಯಾವತ್ತಿದ್ರೂ ಸೂಪರ್ ಆಗಿರುತ್ತೆ. ಈ ಫಾಸ್ಟ್ ಫುಡ್ ತಿನ್ನೋರು ಫಾಸ್ಟಾಗಿ ಮೇಲಕ್ಕೆ ಹೋಗ್ಬಿಡ್ತಾರಂತೆ. ಈ ರೀತಿ ಆರೋಗ್ಯವಾಗಿರುವಂಥ ಊಟ ಮಾಡಿದ್ರೆ ದೇಹಕ್ಕೆ ತಂಪು, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ ಆ ಕಸ್ಟಮರ್ ಇಬ್ರು ಸೂರ್ಯನ ಮಾತನ್ನ ಕೇಳಿ ನಗ್ತಾ ಇರ್ತಾರೆ. ಅಷ್ಟರಲ್ಲಿ ನೀತು ಕೋಪ ಮಾಡ್ಕೊಂಡು ರೆಸ್ಟೋರೆಂಟ್ ಒಳಗಡೆ ನುಗ್ತಾಳೆ. ನಂತರ ರವಿ ಎಲ್ಲಿದ್ದಾನೆ ಅಂತ ಹೇಳಿ ನೀತು ಹುಡುಕ್ತಿರೋವಾಗ ಸೂರ್ಯ ನೀತುನ ನೋಡ್ಬಿಡ್ತಾನೆ. ಹಾಗೆ ಮೀನನ್ ಕರೆದು ನೀತು ಬಂದಿರೋದನ್ನ ಸೂರ್ಯ ತೋರಿಸಿ, ಏನ್ ಮೀನಮ್ಮ ಒಳಗಡೆ ಹೆಂಚು ಬಿಸಿಯಾಗಿರೋದಕ್ಕಿಂತ ಈ ಅಮ್ಮನ ಮುಖನೇ ತುಂಬಾ ಬಿಸಿಯಾಗಿರಂಗೈತೆ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ, ಹೂರಿ ಇವಳು ಬರ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ, ಬನ್ನಿ ಇವಳಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ ಅಂತ ಹೇಳಿ ಮೀನಾ ಸೂರ್ಯನ್ ಕರ್ಕೊಂಡು ನೀತು ಹತ್ರ ಹೋಗ್ತಾಳೆ. ನಂತರ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ನೀತುನ ಮೀನಾ ಕೇಳ್ತಿರೋವಾಗ, ರವಿ ಎಲ್ಲಿ ಅಂತ ನೀತು ಕೇಳ್ತಾಳೆ. ಯಾಕೆ ರವಿ ಯಾಕೆ ಬೇಕು ನಿನ್ಗೆ ಅಂತ ಮೀನಾ ಕೇಳ್ತಿರೋವಾಗ, ಬೆಳಗ್ಗೆಯಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಸ್ವಿಚ್ ಆಫ್ ಬರ್ತಾನೆ ಇದೆ ಅಂತ ಹೇಳಿ ನೀತು ಹೇಳ್ತಾಳೆ. ಅಲ್ಲ, ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಸ್ವಿಚ್ ಆಫ್ ಅಂತ ತಾನೇ ಬರೋದು, ಇನ್ನೇನು ಬರುತ್ತೆ ಅಂತ ಹೇಳಿ ಸೂರ್ಯ ಕೇಳ್ತಿರ್ತಾನೆ. ಆಗ ನೀತು ಕೋಪ ಮಾಡ್ಕೊಂಡು, ಇವತ್ತು ನನ್ನ ಜೀವನದಲ್ಲಿ ಎಷ್ಟು ಮುಖ್ಯವಾದ ವಿಷಯ ನಡೀತಾ ಇದೆ, ನಾನು ಫ್ಲವರ್ ಬೊಟಿಕ್ನ ಓಪನ್ ಮಾಡ್ತಾ ಇದ್ದೀನಿ ಅಂತ ನೀತು ಹೇಳಿದಾಗ, ಅಯ್ಯೋ ಓಪನ್ ಮಾಡ್ಕೊಳಮ್ಮ, ಯಾರು ಬೇಡ ಅಂದ್ರು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ರವಿ ಇಲ್ಲದೆ ನನ್ನ ಶಾಪ್ನ ಹೇಗೆ ಓಪನ್ ಮಾಡಲಿ ಅಂತ ನೀತು ಕೇಳ್ತಿರೋವಾಗ, ಯಾಕೆ ಅಂಗಡಿ ಕೀ ಏನಾದರೂ ರವಿ ಹತ್ರ ಇದೆಯಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆಗ ನೀತು ಕೋಪ ಮಾಡ್ಕೊಂಡು, ನೋಡು ಇದನ್ನೇ ಬೇಡ ಅಂತ ಹೇಳೋದು, ರವಿ ಎಲ್ಲಿ ಮೊದಲು ಹೇಳು ಅಂತ ಹೇಳಿ ನೀತು ಕೇಳ್ತಾಳೆ. ನಂತರ ನನಗೆ ಗೊತ್ತು ಅವನು ಇಲ್ಲೇ ಎಲ್ಲೋ ಇದ್ದಾನೆ ಅಂತ ಹೇಳಿ, ರವಿ ಎಲ್ಲಿದ್ಯಾ ರವಿ, ಬಾ ರವಿ ಆಚೆಗೆ ಅಂತ ಹೇಳಿ ನೀತು ಕೂಗಾಡ್ತಾ ಇರ್ತಾಳೆ. ಆಗ ಅಲ್ಲಿರೋ ಕಸ್ಟಮರ್ಗಳೆಲ್ಲ ಇವಳು ಕೂಗಾಡ್ತಾ ಇರೋದನ್ನ ನೋಡ್ತಿರೋವಾಗ ಸೂರ್ಯ ಕಸ್ಟಮರ್ಗಳ ಹತ್ರ ಹೋಗಿ, ಇಲ್ಲೇನೂ ಆಗಿಲ್ಲ, ಆ ಹುಡುಗಿಗೆ ಸ್ವಲ್ಪ ಬುದ್ಧಿ ಸರಿ ಇಲ್ಲ, ನಿಮ್ಮ ಪಾಡಿಗೆ ನೀವು ಊಟ ಮಾಡಿ, ನಾನು ನೋಡ್ಕೋತೀನಿ ಅಂತ ಹೇಳ್ತಿರ್ತಾನೆ. ಆಗ ನೀತು ನೀನು ಏನಂತ ಅನ್ಕೊಂಡಿದ್ಯಾ, ಇದು ಹೋಟ್ಲು, ಈ ರೀತಿಯೆಲ್ಲ ಕಿರ್ಚಾಡ್ಬೇಡ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ನೋಡು ನನ್ನ ರವಿ ಎಲ್ಲಿ ಅಂತ ಮೊದಲು ಹೇಳು ಅಂತ ನೀತು ಕೇಳ್ತಿರೋವಾಗ, ನೋಡು ರವಿ ಇಲ್ಲಿಲ್ಲ, ಶ್ರುತಿನ ಕರ್ಕೊಂಡು ಟೂರ್ಗೆ ಹೋಗಿದ್ದಾನೆ, ಇನ್ಮೇಲೆ ಅವ್ರನ್ನ ಹುಡ್ಕೊಂಡು ಇಲ್ಲೆಲ್ಲ ಬರಬೇಡ ಅಂತ ಹೇಳಿ ಮೀನಾ ಹೇಳಿದಾಗ, ಏನು ಟೂರ್ಗೆ ಹೋಗಿದ್ದಾನ, ನನ್ನ ಹತ್ರ ಹೇಳಲೇ ಇಲ್ವಲ್ಲ ಅಂತ ನೀತು ಕೇಳ್ತಾಳೆ. ಯಾಕೆ ಹೇಳಬೇಕು, ಹೇಳಿದಿದ್ರೆ ಇಬ್ಬರಿಗೂ ಟಿಕೆಟ್ ಕೊಡಿಸ್ತಾ ಇದ್ದ, ನೀನು ಯಾರು ಅಂತ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಹೇಳಿ ಸೂರ್ಯ ನೀತುನ್ ಕೇಳ್ತಾನೆ. ಆಗ ರವಿ ನನ್ನ ಫ್ಲವರ್ ಶಾಪ್ ಓಪನಿಂಗ್ಗೆ ಬರಬೇಕಾಗಿತ್ತು ಅಂತ ನೀತು ಹೇಳಿದಾಗ, ರವಿ ಬರಲಿಲ್ಲ ಅಂತಂದ್ರೆ ಅವನಿಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ, ಸುಮ್ಮನೆ ಯಾಕೆ ಸೀನ್ ಮಾಡ್ತಾ ಇದೆಯಾ ಇಲ್ಲಿ, ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ನೀತು ನೀನು ಅನ್ಕೊಂಡಿದ್ದಲ್ಲ ಇನ್ಮೇಲೆ ಏನೋ ನಡೆಯೋದಿಲ್ಲ ಅಂತ ಮೀನಾ ಹೇಳ್ತಿರೋವಾಗ, ಓ ಇದೆಲ್ಲ ನೀನು ಮತ್ತೆ ನಿನ್ನ ಗಂಡ ಇಬ್ರು ಸೇರ್ಕೊಂಡು ಮಾಡಿರೋ ಕೆಲಸನಾ, ರವಿನ ನೀವಿಬ್ರು ಬೇಕು ಅಂತಾನೆ ಇಲ್ಲಿಂದ ಕಳಿಸಿದೀರಾ ಅಲ್ವಾ, ನೀವೇನೇ ಮಾಡಿದ್ರು ರವಿನ ನನ್ನಿಂದ ದೂರ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ನೀತು ಹೇಳ್ತಾಳೆ. ಆಗ ನೋಡು ರವಿ ಮನಸ್ಸಲ್ಲಿ ಶ್ರುತಿ ಮಾತ್ರನೇ ಇರೋದು, ಶ್ರುತಿ ರವಿ ಹೆಂಡತಿ, ಮದುವೆ ಆಗಿರೋ ನಿಂತೆ ಸುತ್ತಾಡ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ವಾ ಅಂತ ಹೇಳಿ ಮೀನಾ ನೀತುಗೆ ಬೈತಾಳೆ. ಆಗ ಮೀನಾ ಇವಳಿಗೆ ಏನು ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ಹೇಳಿ, ನೋಡಮ್ಮ ಇಷ್ಟೊತ್ತಿಗೆ ನಮ್ಮ ಮೈಕಮ್ಮ ಇಲ್ಲಿದ್ಲು ಅಂತಿದ್ರೆ ನಿನ್ನ ಬಾಯಿಗೆ ಹಾಗೆ ಬರ ಹಾಕ್ಬಿಟ್ಟಿರೋಳು, ಸುಮ್ಮನೆ ಇನ್ನೊಬ್ರು ಗಂಡನ ಮೇಲೆ ಕಣ್ಣಾಕೋದನ್ನ ಬಿಟ್ಬಿಡು, ಮರ್ಯಾದೆಯಾಗಿ ನಿನ್ನ ಕೆಲಸ ನೋಡ್ಕೊಂಡು ಇಲ್ಲಿಂದ ಹೊರಟೋಗ್ತಾ ಇರು ಅಂತ ಹೇಳಿ ಸೂರ್ಯ ನೀತುಗೆ ಬೈದಾಗ, ನೀನು ನನಗೆ ಅಡ್ವೈಸ್ ಮಾಡಬೇಡ ಅಂತ ಹೇಳಿ ನೀತು ಸೂರ್ಯನ್ ಹೇಳ್ತಿರೋವಾಗ, ನಿನ್ಗೆ ಅಡ್ವೈಸ್ ಮಾಡಿದ ತಕ್ಷಣ ಬುದ್ಧಿ ಬಂದ್ಬಿಡ್ತೇನೆ ಅಂತ ಹೇಳಿ ಮೀನಾ ಬೈತಾಳೆ. ಆಗ ನೋಡು ನೀನು ಅಂಗಡಿನ ಓಪನ್ ಮಾಡೋದು ನಿನ್ನ ಪರ್ಸನಲ್ ವಿಷಯ, ಅದಕ್ಕೆ ಬೇಕಾದ್ರೆ ಕಂಗ್ರಾಚುಲೇಷನ್ ಹೇಳ್ತೀವಿ, ಅಷ್ಟಕ್ಕೆ ನೀನು ವಾಪಸ್ ಹೋಗ್ಬಿಡು, ಅದನ್ನ ಬಿಟ್ಟು ರವಿ ಜೀವನ ಹಾಳು ಮಾಡೋದಕ್ಕೆ ನೋಡ್ಬೇಡ, ಓದಿರೋ ಹುಡುಗಿ ತಾನೆ ನೀನು, ಇನ್ನೊಂದು ಹುಡುಗಿ ಜೀವನದಲ್ಲಿ ಆಟ ಆಡೋದಕ್ಕೆ ನಿನ್ಗೆ ನಾಚಿಕೆ ಆಗೋದಿಲ್ವಾ, ಅದು ಹೇಗೆ ಮನಸ್ಸು ಬರುತ್ತೆ ನಿನ್ಗೆ, ಮರ್ಯಾದೆಯಾಗಿ ನಿನ್ನ ಕೆಲಸ ನೋಡ್ಕೊಂಡು ಹೋಗು ಅಂತ ಹೇಳಿ ಸೂರ್ಯ ನೀತುಗೆ ಬೈತಾನೆ. ಆಗ ಸಾಕು ಮುಚ್ಚು ಬಾಯಿ, ನೀನು ನನ್ಗೆ ಅಡ್ವೈಸ್ ಮಾಡ್ತಾ ಇದೆಯಾ, ನೀನು ಯಾರು ನನ್ನ ಬಗ್ಗೆ ಮಾತಾಡೋದಕ್ಕೆ, ನೀನೇ ಒಬ್ಬ ಕುಡ್ಕ, ಒಬ್ಬ ಲೋಕಲ್ ರೌಡಿ, ನೀನು ನನ್ಗೆ ಅಡ್ವೈಸ್ ಮಾಡ್ತೀಯ ಅಂತ ನೀತು ಹೇಳ್ತಿರೋವಾಗ, ನಾಲ್ಗೆನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡೆ, ನನ್ನ ಗಂಡನ ಬಗ್ಗೆ ನಿನ್ಗೇನೆ ಗೊತ್ತು, ಅವ್ರ ಬಗ್ಗೆ ಏನಾದರೂ ಮಾತಾಡದೆ ಅಂತ ಇಟ್ಕೋ, ಅಷ್ಟೇ ನೀನು ಅಂತ ಹೇಳಿ ಮೀನಾ ಕೋಪದಿಂದ ನೀತುಗೆ ಬೈತಾಳೆ. ಆಗ ಅಯ್ಯೋ ನಿನ್ನ ಗಂಡನ ಬಗ್ಗೆ ನನಗೆಲ್ಲ ಗೊತ್ತಿದೆ ಬಿಡಮ್ಮ, ಇವನೊಬ್ಬ ರೌಡಿ, ಯಾರನ್ನ ಬೇಕಾದ್ರೂ ಹೊಡಿತಾನೆ, ಯಾರ ಜೊತೆ ಬೇಕಾದ್ರೂ ಜಗಳಕ್ಕೆ ಹೋಗ್ತಾನೆ, ಇಂಥ ಕೇವಲವಾಗಿರೋ ವ್ಯಕ್ತಿ ಜೊತೆ ನೀನು ಜೀವನ ಮಾಡ್ತಿದ್ಯಲ್ಲ, ನನ್ನ ಬಗ್ಗೆ ಮಾತಾಡೋದಕ್ಕೆ ಏನು ಯೋಗ್ಯತೆ ಇದೆ ನಿನಗೆ ಅಂತ ಹೇಳಿ ನೀತು ಕೇಳ್ತಿರೋವಾಗ ಮೀನಾ ಕೋಪ ಮಾಡ್ಕೊಂಡು ನೀತು ಕಪಾಳಕ್ಕೆ ಬಾರಿಸ್ತಾಳೆ. ನಂತರ ಏನೇ ಬೊಗಳ್ದೆ ನೀನು ಅಂತ ಹೇಳಿ ಮೀನಾ ಕೇಳ್ತಿರೋವಾಗ ಅಲ್ಲಿರೋ ಕಸ್ಟಮರ್ಗಳೆಲ್ಲ ಎದ್ದು ನಿಂತ್ಕೊಬಿಡ್ತಾರೆ. ಆಗ ಸೂರ್ಯ ಅವ್ರನ್ನ ಸಮಾಧಾನ ಮಾಡಿ ಕೂರಿಸಿ, ನಿಮ್ಮ ಪಾಡಿಗೆ ನೀವು ಊಟ ಮಾಡಿ ಅಂತ ಹೇಳ್ತಾನೆ. ಆಗ ಅಷ್ಟು ಜನರ ಮುಂದೆ ನಾನು ಹೊಡೆದ್ಬಿಟ್ಲಲ್ಲ ಇವಳು ಅಂತ ಹೇಳಿ ನೀತುಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಆಗ ನೋಡು ಇದು ರೆಸ್ಟೋರೆಂಟ್ ಅಂತ ಒಂದೇ ಒಂದು ಕಪಾಳಕ್ಕೆ ಹೊಡೆದು ಸುಮ್ಮನೆ ಬಿಡ್ತಾ ಇದ್ದೀನಿ, ಬೇರೆ ಎಲ್ಲಾದ್ರೂ ಸಿಕ್ಕಿ ನನ್ನ ಗಂಡನ ಬಗ್ಗೆ ಈ ರೀತಿ ತಪ್ಪಾಗಿ ಮಾತಾಡಿದ್ದೆ ಅಂತ ಇಟ್ಕೋ, ಇಷ್ಟೊತ್ತಿಗೆ ನಿನ್ನ ಕೊಂದೇ ಹಾಕ್ಬಿಡ್ತಾ ಇದ್ದೆ ಕಡೆ, ಅವ್ರ ಬಗ್ಗೆ ಇನ್ನೊಂದು ಮಾತೇನಾದ್ರೂ ಆಡ್ದೆ ಅಂತ ಇಟ್ಕೋ, ನಿನ್ನ ಬಾಯಲ್ಲಿ ಒಂದು ಹಲ್ ಕೂಡ ಇರಬಾರ್ದು, ಆ ರೀತಿ ಹೊಡಿತೀನಿ ನಿನಗೆ, ಅಲ್ಲ ಕಡೆ ನಿನ್ಗೇನ ಯೋಗ್ಯತೆ ಇದೆ ನನ್ನ ಗಂಡನ ಬಗ್ಗೆ ಮಾತಾಡೋದಕ್ಕೆ, ನಿನ್ ತರ ಬೇರೆಯವ್ರ ಜೀವನ ಎಲ್ಲ ಹಾಳು ಮಾಡೋದಕ್ಕೆ ಅವ್ರಿಗೆ ಗೊತ್ತಿಲ್ಲ ಕಡೆ, ಮರ್ಯಾದೆಯಿಂದ ಆಚೆಗೆ ಹೋಗಿ ಅಂತ ಹೇಳಿ ಮೀನಾ ನೀತು ಮೇಲೆ ರೇಗಾಡ್ತಾಳೆ. ಆಗ ನೋಡು ಇನ್ನೊಂದು ನಿಮಿಷ ನೀನು ಇಲ್ಲೇ ಇದ್ದೆ ಅಂತ ಇಟ್ಕೋ, ನನ್ನ ಹೆಂಡತಿ ಭದ್ರಕಾಳಿ ಆಗೋಗ್ಬಿಡ್ತಾಳೆ, ಸುಮ್ಮನೆ ಹೋಗಿ ಬಚಾವಾಗ್ಬಿಡು, ಹೊರಟೋಗು ಇಲ್ಲಿಂದ ಅಂತ ಹೇಳಿ ಸೂರ್ಯ ನೀತುಗೆ ಹೇಳ್ತಾನೆ. ಆಗ ನೀತು ಕೋಪದಿಂದ ಇಬ್ಬರನ್ನು ಗುರಾಯಿಸ್ತಾ ಅಲ್ಲಿಂದ ಹೊರಟೋಗ್ತಾಳೆ.
ಆಗ ಹೇ ಮೀನಮ್ಮ, ಇವತ್ತು ನೀನು ಸೂರ್ಯನ ಹೆಂಡ್ತಿಂತ ಪ್ರೂವ್ ಮಾಡಿಬಿಟ್ಟೆ ಕಣೆ. ನೀನು ಹೊಡೆದಲ್ಲ ಏಟು, ಅದು ಅವಳಿಗೆ ಮಾತ್ರ ಅಲ್ಲ, ಈ ಥರ ಯಾರ್ದಾದ್ರೂ ಜೀವನ ಹಾಳು ಮಾಡಬೇಕು ಅಂತ ನೋಡ್ತಾರಲ್ಲ ಅವ್ರೆಲ್ರಿಗೂ ಸೇರಿಸಿ ಹೊಡೆದಂಗಿತ್ತು ಕಣೆ. ಇನ್ಮೇಲೆ ಅವಳು ರವಿ ಪಕ್ಕನೇ ಬರೋದಿಲ್ಲ ಅಂತ ಅನ್ಕೋತೀನಿ. ಆದರೂ ಏನು ಮೀನಮ್ಮ, ಅವಳು ನನ್ನ ಬಗ್ಗೆ ಮಾತಾಡ್ತಿದ್ದಂಗೆ ನಿನ್ಗೆ ಇಷ್ಟೊಂದು ಕೋಪ ಬಂದ್ಬಿಡ್ತು ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ, ಮತ್ತೆ ಅವಳು ನಿಮ್ಮ ಬಗ್ಗೆ ಮಾತಾಡಿದ್ರೆ ನನ್ನ ಕೋಪ ಬರೋದಿಲ್ವೇನ್ರಿ ಅಂತ ಮೀನಾ ಕೇಳ್ತಾಳೆ. ಆಹಾ, ನನ್ನ ಹೆಂಡ್ತಿಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಅಂತ ಹೇಳ್ತಾ ಸೂರ್ಯ ಮೀನನ್ನು ತಪ್ಕೊಳ್ಳೋದಕ್ಕೆ ಅಂತ ಹೋಗ್ತಿರೋವಾಗ, ಇದು ಮನೆ ಅಲ್ಲ ರೆಸ್ಟೋರೆಂಟು, ಹೋಗಿ ಕಸ್ಟಮರ್ ನೋಡಿ ಹೋಗ್ರಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಸರಿ ಆಯ್ತು ಅಂತ ಸೂರ್ಯ ಖುಷಿಯಾಗಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಪ್ರಮೀಳ್ ಅವರು ಕೃಷ್ಣ ಸ್ಕೂಲ್ ಕಳ್ಸೋದಕ್ಕೋಸ್ಕರ ಅಂತ ರೆಡಿ ಮಾಡ್ತಿರೋವಾಗ ಅಷ್ಟರಲ್ಲಿ ರೋಹಿಣಿ ಬಂದು, ಅಮ್ಮ ನೀನು ಇವತ್ತು ಅವನ್ನ ಸ್ಕೂಲ್ ಕರ್ಕೊಂಡು ಹೋಗ್ಬೇಡ ಅಂತ ಹೇಳ್ತಾಳೆ. ಹೌದೇನೆ ಕಲ್ಯಾಣಿ, ನೀನೇ ಹಾಗಾದ್ರೆ ಕೃಷ್ಣ ಸ್ಕೂಲ್ ಕರ್ಕೊಂಡು ಹೋಗ್ತೀಯೇನೆ ಅಂತ ಹೇಳಿ ಪ್ರಮೀಳ್ ಅವ್ರು ಕೇಳ್ತಿರೋವಾಗ, ಇಲ್ಲಮ್ಮ ಇವತ್ತು ಅವ್ನ ಸ್ಕೂಲ್ಗೆ ಹೋಗೋದೇ ಬೇಡ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಯಾಕೆ ಕಲ್ಯಾಣಿ ಹೀಗೆ ಹೇಳ್ತಾ ಇದ್ಯಾ, ಏನಾಯ್ತು ಅಂತ ಪ್ರಮೀಳ್ ಅವ್ರು ವಿಚಾರಿಸ್ತಿರೋವಾಗ, ನಾನು ಅವನ್ನ ಬೇರೆ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಅವ್ನಿಗೆ ಎಕ್ಸಾಮ್ ಬರ್ತಿದೆ ಕಣೆ, ಅವ್ರ ಟೀಚರ್ ಬೇರೆ ಹೇಳ್ತಿದ್ರು ಅಂತ ಪ್ರಮೀಳ್ ಅವ್ರು ಹೇಳ್ತಿರೋವಾಗ, ಒಂದು ದಿವಸ ಹೋಗ್ಲಿಲ್ಲ ಅಂತಂದ್ರೆ ಏನೂ ಆಗೋದಿಲ್ಲ, ಅವ್ನು ಓದ್ಕೋತಾನೆ ಬಿಡು ಅಂತ ಹೇಳಿ, ಕ್ರಿಶ್ ನೀನು ಇವತ್ತು ಸ್ಕೂಲ್ಗೆ ಹೋಗೋದು ಬೇಡ ಕಣೋ, ನಾವಿವತ್ತು ಬೇರೆ ಜಾಗಕ್ಕೆ ಹೋಗ್ಬೇಕು ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಕ್ರಿಶ್ ರೋಹಿಣಿನೇ ನೋಡ್ತಿರ್ತಾನೆ. ಆಗ ಕಲ್ಯಾಣಿ ಅವನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಿದ್ಯಾ ಅಂತ ಹೇಳಿ ಪ್ರಮೀಳ್ ಅವ್ರು ಕೇಳಿದಾಗ, ಹೇಳ್ತೀನಿ ಅಂತ ಹೇಳಿ ಕ್ರಿಶ್ ನೀನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಗು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ಅಮ್ಮ ನಾನು ಆಚೆ ಕರ್ಕೊಂಡು ಹೋದಾಗ ನನಗೆ ಐಸ್ ಕ್ರೀಮ್ ಕೊಡಿಸ್ತೀಯಾ ಅಂತ ಹೇಳಿ ಕ್ರಿಶ್ ಕೇಳ್ತಿರೋವಾಗ, ಸರಿ ಕೊಡಿಸ್ತೀನಿ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ ಅಂತ ಹೇಳಿ ರೋಹಿಣಿ ಹೇಳ್ತಿರೋವಾಗ, ಸರಿ ಆಯ್ತು ಅಂತ ಕ್ರಿಶ್ ಬಟ್ಟೆ ಬದಲಾಯಿಸೋದಕ್ಕೆ ಅಂತ ರೂಮ್ಗೆ ಹೋಗ್ತಾನೆ. ಆಗ ಅಲ್ಲ ಕಣೆ, ಸ್ಕೂಲ್ಗೆ ಹೋಗೋ ಹುಡುಗನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ಯಾ, ಇತ್ತೀಚೆಗೆ ನೀನು ನನ್ನ ಹತ್ರ ಏನು ಹೇಳೋದೇ ಇಲ್ಲ ಕಲ್ಯಾಣಿ ಅಂತ ಹೇಳಿ ಪ್ರಮೀಳ್ ಅವ್ರು ಕೇಳ್ತಾರೆ. ಆಗ ನಾನು ನಿನ್ಗೆ ಹೇಳ್ಬಿಟ್ರೆ ನೀನು ಅದಕ್ಕೆಲ್ಲ ಒಪ್ಕೊಂಡ್ಬಿಡ್ತೀಯಾ, ಏನಾದರೂ ಒಂದು ಹೇಳ್ತಾನೆ ಇರ್ತೀಯ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಅಲ್ಲ ಕಣೆ, ನೀನು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳೋದು ತಪ್ಪೇನೆ ಅಂತ ಹೇಳಿ ಪ್ರಮೀಳ್ ಅವ್ರು ಕೇಳ್ತಿರೋವಾಗ, ಇವತ್ತು ಕೋರ್ಟಲ್ಲಿ ಹಿಯರಿಂಗ್ ಇದೆಯಮ್ಮ, ಅದಕ್ಕೆ ಕೃಷ್ಣ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಅಲ್ಲಿಗೆ ಯಾಕೆ ಅವನ್ನ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳಿ ಪ್ರಮೀಳ್ ಅವ್ರು ಗಾಬರಿಯಿಂದ ಕೇಳ್ತಿರೋವಾಗ, ಕಾರಣ ಇದೆಯಮ್ಮ, ಆದರೆ ಅದನ್ನ ಇವಾಗ ಹೇಳಲ್ಲ, ಹೋಗಿ ಬಂದು ಹೇಳ್ತೀನಿ, ಅಲ್ಲಿವರೆಗೂ ನೀನೇನು ಕೇಳಬೇಡ ನನ್ನ ಅಂತ ಹೇಳಿ ರೋಹಿಣಿ ಹೇಳ್ತಿರೋವಾಗ, ನೋಡು ಕಲ್ಯಾಣಿ, ಇಲ್ಲಿವರೆಗೂ ನೀನು ತುಂಬಾನೇ ತಪ್ಪುಗಳನ್ನ ಮಾಡಿದ್ಯಾ, ಅದರಿಂದ ಕೊನೆಗೆ ಕಷ್ಟಗಳನ್ನ ಅನುಭವಿಸಿದ್ಯಾ, ಅದು ಅಲ್ಲದೆ ಅಳಿಯಂದ್ರು ಮತ್ತೆ ನಿಮ್ಮ ಮತ್ತೆ ಇಬ್ರು ಸೇರ್ಕೊಂಡು ನಿನ್ನ ಕರೆಸಿ ಹೊಡಿಸಿದ್ದಾರೆ, ಇದಕ್ಕೂ ಮೇಲೆ ನೀನೇನಾದ್ರೂ ಮಾಡಿ ಅವ್ರ ಹತ್ರ ಸಿಕ್ಕಾಕೊಂಡೆ ಅಂತ ಇಟ್ಕೊ ಅಂತ ಹೇಳಿ ಪ್ರಮೀಳ್ ಅವ್ರು ಹೇಳ್ತಿರೋವಾಗ, ಏನ್ ಮಾಡ್ತಾರೆ, ಸಾಯಿಸ್ಬಿಡ್ತಾರ ಅಂತ ರೋಹಿಣಿ ಕೇಳ್ತಾಳೆ. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಅಂತ ಪ್ರಮೀಳ್ ಅವ್ರು ಕೇಳ್ತಿರೋವಾಗ, ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ, ನಾನು ಮನೋಜನ್ ಜೊತೆ ಜೀವನ ಮಾಡೋದಕ್ಕೆ ಏನು ಬೇಕಾದರೂ ಮಾಡ್ತೀನಿ, ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತೀನಿ, ಒಟ್ಟಿನಲ್ಲಿ ನನಗೆ ಮನೋಜ್ ಬೇಕು ಅಷ್ಟೇ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಅಷ್ಟರಲ್ಲಿ ಕೃಷ್ಣ ರೆಡಿಯಾಗಿ ಆಚೆಗೆ ಬರ್ತಾನೆ. ಆಗ ರೋಹಿಣಿ ಬರ್ತೀನಮ್ಮ ಅಂತ ಹೇಳ್ತಾ ಕೃಷ್ಣ ಕರ್ಕೊಂಡು ಅಲ್ಲಿಂದ ಹೊರಟಾಗ, ಇಷ್ಟು ದಿವಸ ಇವಳು ಮಾಡಿದಕ್ಕೆಲ್ಲ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ, ಈಗ ಇನ್ನೇನು ತಪ್ಪು ಮಾಡ್ತಾಳೋ ಏನೋ ಅಂತ ಹೇಳಿ ಪ್ರಮೀಳ್ ಅವರು ತುಂಬಾನೇ ಕೊರಗ್ತಾ ಇರ್ತಾರೆ. ಈ ಕಡೆ ಕೋರ್ಟಲ್ಲಿ ಶಾಂತಿ ಮತ್ತೆ ಮನೋಜ ಇಬ್ರು ಕೂಡ ಬಂದು ಕಾಯ್ತಾ ಇರ್ತಾರೆ. ಆದರೆ ರೋಹಿಣಿ ಇನ್ನೂ ಬಂದಿಲ್ವಲ್ಲ ಅಂತ ಜಡ್ಜ್ ಕೇಳ್ತಿರುವಾಗ, ಅವರು ಆನ್ ದ ವೇ ಇದಾರಂತೆ ಅಂತ ಹೇಳಿ ಲಾಯರ್ ಹೇಳ್ತಾರೆ. ಆಗ ಏನು ಕೃಷ್ಣ ಅವರೇ, ಇವಾಗ ತಾನೇ ಕೌನ್ಸಿಲಿಂಗ್ ಇಂದ ಬಂದಿರೋ ರಿಪೋರ್ಟ್ ಎಲ್ಲ ನೋಡಿದೆ, ಅಲ್ಲೂ ಇವರಿಬ್ರು ತುಂಬಾನೇ ಕನ್ಫ್ಯೂಸ್ ಮಾಡಿದಾರಂತೆ, ಅದಕ್ಕೆ ಇದು ನಮ್ಮಿಂದ ಸಾಧ್ಯ ಇಲ್ಲ, ನೀವೇ ನೋಡ್ಕೊಳ್ಳಿ ಅಂತ ನನಗೆ ರಿಪೋರ್ಟ್ ಕಳಿಸಿದ್ದಾರೆ. ವಾಟ್ ಈಸ್ ದಿಸ್ ಅಂತ ಜಡ್ಜ್ ಕೇಳ್ತಿರುವಾಗ, ಏನ್ ಮಾಡೋದು ಸ್ವಾಮಿ, ಇಬ್ರು ಒಂದೊಂದು ನಿರ್ಧಾರ ಮಾಡ್ಕೊಂಡು ಬಿಟ್ಟಿದ್ದಾರೆ, ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದೆ ಅಂತ ಹೇಳಿ ಲಾಯರ್ ಹೇಳ್ತಿರ್ತಾರೆ. ಆಗ ಏನ್ ಕೃಷ್ಣ ಹೀಗೆ ಹೇಳ್ತಾ ಇದ್ದೀರಾ, 50ನೇ ಕೇಸ್ ಗೆದ್ದು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮ ಆಸೆ ನೆರವೇರಲ್ಲ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಜಡ್ಜ್ ಹೇಳ್ತಾರೆ. ಆಗ ಯುವರ್ ಆನರ್, ನಾನು ಈಗಾಗಲೇ ನಿಮಗೆ ಎಲ್ಲ ಸಾಕ್ಷಿಗಳನ್ನ ಕೊಟ್ಟಿದ್ದೀನಿ, ಇದರಿಂದ ನನ್ನ ಕ್ಲೈಂಟು ಆ ಕಲ್ಯಾಣಿ ಜೊತೆ ಜೀವನ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ, ಅಷ್ಟು ಮಟ್ಟಿಗೆ ಹುಡುಗಿ ಯಾಮರ್ಸಿದ್ದಾಳೆ, ಇದಕ್ಕೂ ಮೇಲೆ ಈ ಕೇಸ್ನ ಹೇಳಿದೆ ಬೇಗ ತೀರ್ಪು ಕೊಟ್ರೆ ಒಳ್ಳೇದು ಅಂತ ಅನ್ಕೋತೀನಿ, ಹೆಂಗಂತೀರಾ ಸ್ವಾಮಿ ಅಂತ ಹೇಳಿ ಲಾಯರ್ ಕೇಳ್ತಿರುವಾಗ, ಯಾಕೆ ಇಷ್ಟೊಂದು ಅರ್ಜೆಂಟು, ಕಲ್ಯಾಣಿ ಕೂಡ ಬರ್ಲಿ ತಡೀರಿ ಅಂತ ಹೇಳಿ ಜಡ್ಜ್ ಹೇಳ್ತಾರೆ. ಆಗ ಆಕ್ಚುಲಿ ನನ್ನ ಕ್ಲೈಂಟ್ಸ್ಗೆ ತುಂಬಾನೇ ಮೆಂಟಲ್ ಡಿಸ್ಟರ್ಬ್ ಆಗಿದೆ, ಆದ್ರಿಂದ ಇವ್ರಿಗೆ ಆದಷ್ಟು ಬೇಗ ನೀವು ಡೈವರ್ಸ್ ಕೊಡ್ಲೇಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಅಂತ ಹೇಳಿ ಲಾಯರ್ ಹೇಳ್ತಾರೆ. ಆದ್ರೆ ಆ ಕಲ್ಯಾಣಿ ಇನ್ನೂ ಬಂದೇ ಇಲ್ವಲ್ಲಮ್ಮ ಅಂತ ಹೇಳಿ ಜಡ್ಜ್ ಹೇಳ್ತಿರುವಾಗ, ಯುವರ್ ಆನರ್ ನಾನು ಬಂದೆ ಅಂತ ಹೇಳಿ ರೋಹಿಣಿ ಕೃಷ್ಣ ಕರ್ಕೊಂಡು ಕೋರ್ಟ್ಗೆ ಬರ್ತಾಳೆ. ಆಗ ಇವಳು ಯಾಕೆ ಮಗನ್ ಕರ್ಕೊಂಡು ಬಂದವಳಲ್ಲ, ಇವತ್ತು ಇನ್ನೇನ್ ಮಾಡ್ತಾಳೋ ಇವಳು ಅಂತ ಹೇಳಿ ಶಾಂತಿ ಕೃಷ್ಣೇ ನೋಡ್ತಾ ಮನಸಲ್ಲೇ ಅನ್ಕೋತಿರ್ತಾಳೆ. ನಂತರ ದಯವಿಟ್ಟು ಕ್ಷಮಿಸಿ ಸ್ವಾಮಿ, ಅದು ಆಟೋ ಸಿಗ್ಲಿಲ್ಲ, ಬಸ್ಸಲ್ಲಿ ಬರೋಷ್ಟರಲ್ಲಿ ಲೇಟ್ ಆಗೋಯ್ತು ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ, ಏನ್ ಇವಳು ಏನೋ ಹೊಸದಾಗಿ ಕತೆ ಕಟ್ಟೋ ತರ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳಿ ಶಾಂತಿ ಮನಸಲ್ಲೇ ಅನ್ಕೊಂಡು ಭಯ ಪಡ್ತಿರ್ತಾಳೆ. ಆಗ ಏನಮ್ಮ ಇದು, ಕೌನ್ಸಿಲಿಂಗ್ ರಿಪೋರ್ಟ್ ಅಲ್ಲಿ ಕೂಡ ನೀವು ಮನೋಜ್ ಅವ್ರ ಜೊತೆ ಜೀವನ ಮಾಡಬೇಕು ಅಂತಾನೆ ಹೇಳಿದ್ದೀರಾ, ಆದ್ರೆ ಇವರು ನೀವು ಬೇಡ ಅಂತಾನೆ ಹೇಳ್ತಾ ಇದಾರಲ್ಲ, ಇದು ಹೆಂಗಪ್ಪ ಅಂತ ಹೇಳಿ ಜಡ್ಜ್ ಕೇಳಿದಾಗ, ಯುವರ್ ಆನರ್ ನೀವೀಗ ನನ್ನ ಕಣ್ಮುಂದೆ ದೇವರ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ, ಏನಿದು ಓಪನಿಂಗ್ ಅಲ್ಲೇ ಕ್ಯಾಚ್ ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾಳಲ್ಲ, ಇವತ್ತು ಇವಳು ಏನೆಲ್ಲ ಡ್ರಾಮಾ ಮಾಡ್ತಾಳೋ ಏನೋ ಅಂತ ಹೇಳಿ ಲಾಯರ್ ರೋಹಿಣಿನೇ ನೋಡ್ತಾ ಮನಸಲ್ಲೇ ಅನ್ಕೋತಿರ್ತಾರೆ. ನಂತರ ಯುವರ್ ಆನರ್ ನನ್ನ ಮಗನ ನಾನು ಒಂಟಿಯಾಗಿ ಓದಿಸ್ತಾ ಇದ್ದೀನಿ, ಇವನಿಗೆ ನಾನು ಮಾತ್ರನೇ ಇರೋದು ಅಂತ ರೋಹಿಣಿ ಹೇಳ್ತಿರುವಾಗ, ಅಲ್ಲ ಕಣಮ್ಮ ಆ ಮಗುನ ಯಾಕಮ್ಮ ಇವಾಗ ಕೋರ್ಟ್ ಕರ್ಕೊಂಡು ಬಂದಿದ್ಯಾ ಅಂತ ಹೇಳಿ ಜಡ್ಜ್ ಬೈತಾರೆ. ನನಗೆ ಬೇರೆ ದಾರಿ ಇರಲಿಲ್ಲ ಸ್ವಾಮಿ, ನನ್ನ ಪರಿಸ್ಥಿತಿ ಹೇಳಿದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ, ಇವನ್ನ ಓದಿಸ್ತಿರೋದು ನಾನು, ಇವನಿಗೆ ಏನೇನು ಬೇಕೋ ಎಲ್ಲ ಖರ್ಚುನು ನಾನೇ ನೋಡ್ಕೋತಾ ಇದ್ದೀನಿ, ನಮ್ಮ ಅಮ್ಮನಿಗೆ ಹುಷಾರಿಲ್ಲ, ಅವರನ್ನು ಕೂಡ ನಾನೇ ನೋಡ್ಕೋತಾ ಇರೋದು, ಇಂಥ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ, ನನ್ನ ಹತ್ರ ಯಾವ ದುಡ್ಡು ಉಳಿದಿಲ್ಲ ಸ್ವಾಮಿ, ಈಗ ನನ್ನ ಹತ್ರ ಇದ್ದ ಸೇವಿಂಗ್ಸ್ ದುಡ್ಡೆಲ್ಲ ನಾನು ಮನೋಜ್ ಅವ್ರ ಶೋರೂಮ್ಗೆ ಖರ್ಚು ಮಾಡಿದ್ದೀನಿ,
ಆ ಶೋರೂಮ್ನ ನಾನೇ ಇಟ್ಕೊಟ್ಟಿದ್ದು. ಅಷ್ಟೇ ಅಲ್ಲ, ಇವ್ರಿಗೋಸ್ಕರ ತುಂಬಾನೇ ಸಾಲ ಮಾಡಿದ್ದೀನಿ ನಾನು. ಹಾಗಿರೋವಾಗ ನನ್ನ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ಮನೋಜ್ ಅವ್ರ ಫ್ಯಾಮಿಲಿ ತುಂಬಾನೇ ನೋಡ್ತಾ ಇದಾರೆ ಅಂತ ಹೇಳಿ ರೋಹಿಣಿ ಕಣ್ಣೀರ್ ಹಾಕೊಂಡು ಹೇಳ್ತಿರೋವಾಗ, ಅಯ್ಯೋ ಸ್ವಾಮಿ, ಇವಳು ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳೇನೆ, ಇವಳು ಬಾಯಿ ಬಿಟ್ರೆ ಬರೀ ಸುಳ್ಳೆ ಹೇಳ್ತಾಳೆ ಅಂತ ಹೇಳಿ ಶಾಂತಿ ರೇಗಾಡ್ತಾಳೆ. ಆಗ ಏನಮ್ಮ ನೀನು ಯಾವಾಗ ನೋಡಿದ್ರು ಗಲಾಟೆ ಮಾಡ್ಬೇಕು ಅಂತಾನೆ ಹೊರಟು ಬರ್ತೀಯ ಅಲ್ವಾ? ವಾಟ್ ಇಸ್ ದಿಸ್ ಕೃಷ್ಣ? ನಿಮ್ ಕ್ಲೈಂಟ್ಸ್ಗೆ ನೀವು ಸರಿಯಾಗಿ ಏನು ಹೇಳಿ ಕೊಟ್ಟಿಲ್ವಾ ಅಂತ ಹೇಳಿ ಜಡ್ಜ್ ಲಾಯರ್ ಬೈತಾರೆ. ಆಗ ಅಯ್ಯೋ ಏನ್ ಮಾಡೋದು ಸ್ವಾಮಿ, ಇವ್ರ ಫ್ಯಾಮಿಲಿಯಿಂದ ನನ್ನಿಂದ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ಶಾಂತಿ ಅವರೇ ರೀತಿ ಇರಿಟೇಟ್ ಮಾಡಬೇಡಿ, ಕುತ್ಕೊಳ್ಳಿ ಅಲ್ಲಿ ಅಂತ ಹೇಳಿ ಲಾಯರ್ ಹೇಳ್ತಿರ್ತಾರೆ. ಆಗ ಅಯ್ಯೋ ಮೇಡಮ್, ಇವಳು ಬರೀ ನಾಟಕ ಮಾಡ್ತಿದ್ದಾಳೆ, ಮಗನ್ ಕರ್ಕೊಂಡು ಬಂದು ಇಲ್ಲಿ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾಳೆ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ನೋಡಮ್ಮ ಸುಮ್ಮನೆ ಇದ್ರೆ ಸರಿ, ಇದಕ್ ಮೇಲೆ ನೀವೇನಾದ್ರೂ ಮಾತಾಡಿದ್ರಿ ಅಂತ ಇಟ್ಕೊಳ್ಳಿ, ಕಂಟೆಂಟ್ ಆಫ್ ಕೋರ್ಟ್ ಅಂತ ಫೈನ್ ಎಲ್ಲ ಹಾಕೋದಿಲ್ಲ, ಒಂದ್ ದಿವಸ ಪೂರ್ತಿ ನಿಮ್ಮನ್ನ ಜೈಲ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿ ಜಡ್ಜ್ ಹೇಳ್ತಿರೋವಾಗ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ. ಆಗ ಶಾಂತಿ ಸೈಲೆಂಟ್ ಆಗಿ ಕುತ್ಕೊಬಿಡ್ತಾಳೆ. ಆಗ ಜಡ್ಜ್ ಕೌನ್ಸಿಲಿಂಗ್ ರಿಪೋರ್ಟ್ ಎಲ್ಲ ಚೆಕ್ ಮಾಡಿ ಮನೋಜ್ಗೆ ರೋಹಿಣಿ ಮೇಲಿರುವಂತ ನಂಬಿಕೆ ಕಂಪ್ಲೀಟ್ ಆಗಿ ಹೊರಟೋಗಿದೆ, ಅದರಿಂದಾಗಿ ಅವಳ ಜೊತೆ ಜೀವನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಲ್ಯಾಣಿಗೆ ಮನೋಜ್ ಅವ್ರ ಮೇಲೆ ಪ್ರೀತಿ ಇನ್ನೂ ಇದೆ, ಅದಕ್ಕೆ ಅವ್ರ ಜೊತೆನೆ ಜೀವನ ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಈ ಕೇಸ್ಗೆ ಇವಾಗ ಜಡ್ಜ್ಮೆಂಟ್ ಕೊಡೋದಿಲ್ಲ, ಇನ್ನು 6 ತಿಂಗಳು ಕಾದ್ ನೋಡೋಣ, ಅಲ್ಲಿವರೆಗೂ ಮನಸ್ಸು ಬದಲಾಯಿಸಿದ್ರು ಬದಲಾಯಿಸಬಹುದು, ಇದನ್ನ ಮುಂದೂಡ್ತಾ ಇದ್ದೀನಿ ಅಂತ ಹೇಳಿ ಜಡ್ಜ್ ಹೇಳ್ತಿರೋವಾಗ ಅದನ್ನ ಕೇಳಿ ಮನೋಜ ಮತ್ತೆ ಶಾಂತಿಗೆ ಶಾಕ್ ಆದ್ರೆ ರೋಹಿಣಿಗೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಅದು ಅಲ್ಲದೆ ಪ್ರತಿ ತಿಂಗಳು ರೋಹಿಣಿ ಖರ್ಚಿಗೆ ಅಂತ 25,000 ರೂಪಾಯಿ ದುಡ್ಡನ್ನ ಮನೋಜ್ ಕೊಡ್ಲೇಬೇಕು ಅನ್ನೋ ತೀರ್ಪನ್ನ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಜಡ್ಜ್ ಹೇಳಿದಾಗ ಅದನ್ನ ಕೇಳಿ ಶಾಂತಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಅಕಸ್ಮಾತ್ ಮನೋಜ್ ಅವ್ರು ಏನಾದ್ರು ಈ ಖರ್ಚುಗಳನ್ನ ಕೊಡೋದಿಲ್ಲ ಅಂತ ಹೇಳಿದ್ರೆ ಲೀಗಲ್ ಆಗಿ ಮನೋಜ್ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. 6 ತಿಂಗಳಾದ್ಮೇಲೆ ಇದ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಕೋರ್ಟ್ ಅಲ್ಲಿ ಜಡ್ಜ್ ತೀರ್ಪು ಕೊಟ್ಬಿಡ್ತಾರೆ. ಇದನ್ನ ಕೇಳಿ ಶಾಂತಿ ಮತ್ತೆ ಮನೋಜನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಶಾಕಲ್ಲೇ ಆಚೆಗೆ ಬರ್ತಾರೆ. ಆಗ ಅಮ್ಮ ಏನಮ್ಮ ಹಿಂಗೆಲ್ಲ ಆಗೋಯ್ತಲ್ಲ, ನಾಳೆ ಎಂಗೇಜ್ಮೆಂಟ್ ಬೇರೆ ಇದೆ, ಏನಮ್ಮ ಮಾಡೋದು, ಅದು ನಡೀಲಿಲ್ಲ ಅಂದ್ರೆ ನನ್ಗೆ ಆಮೇಲೆ ಚಿನ್ನು ಸಿಗೋದಿಲ್ಲಮ್ಮ ಅಂತ ಹೇಳಿ ಮನೋಜ ಹೇಳ್ತಿರೋವಾಗ, ನೋಡೋ ಮನೋಜ, ನಾಳೆ ನಿನ್ನ ಎಂಗೇಜ್ಮೆಂಟ್ ನಡೆದೇ ನಡೆಯುತ್ತೆ, ನಾನು ಹೇಗಾದ್ರೂ ಮಾಡಿ ನಿನ್ನ ಎಂಗೇಜ್ಮೆಂಟ್ನ ಮಾಡಿ ಮುಗಿಸ್ತೀನಿ ಕಣೋ, ಅದು ನಡಿಬೇಕು ಅಂತಂದ್ರೆ ನಿನ್ನ ಕೋರ್ಟಲ್ಲಿ ನಡೆದಿರೋ ಯಾವ ವಿಷಯನೂ ಯಾರ ಹತ್ರನೂ ಹೇಳ್ಬಾರ್ದು, ಹಾಗಂತ ನನಗೆ ಮಾತು ಕೊಡು ಅಂತ ಹೇಳಿ ಶಾಂತಿ ಮನೋಜನ ಹತ್ರ ಮಾತು ತಗೋತಾಳೆ. ಹಾಗೆ ಆ ರೋಹಿಣಿಗೆ ಬೇರೆ ಯಾವ ರೀತಿ ಆದ್ರೂ ಬುದ್ಧಿ ಕಲಿಸ್ಬೇಕು ಅಂತ ಶಾಂತಿ ಮನಸ್ಸಲ್ಲೇ ಅನ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಮಾರನೇ ದಿನ ಮನೇಲಿ ಎಲ್ಲರೂ ಕೂಡ ಮನೋಜನ್ ಎಂಗೇಜ್ಮೆಂಟ್ ಅಂತ ರೆಡಿ ಆಗ್ತಿರ್ತಾರೆ. ಆಗ ಮೀನ ರೂಮಲ್ಲಿ ಯಾವ ಸೀರೆ ಉಟ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರೋವಾಗ ಸೂರ್ಯ ಬಟ್ಟೆ ತಗೊಂಡ್ ಬಂದು, ಏ ಮೀನಮ್ಮ, ಈ 2 ಬಟ್ಟೆಲಿ ನಾನು ಯಾವ್ದು ಹಾಕೊಳ್ಳಿ ಹೇಳು ಅಂತ ಹೇಳಿ ಕೇಳ್ತಾನೆ. ಆಗ ಅಯ್ಯೋ ಸುಮ್ಮನೆ ಇರ್ರಿ, ನೀವು ಬೇರೆ ಯಾವ ಸೀರೆ ಉಟ್ಕೋಬೇಕು ಅಂತ ನನಗೂ ಗೊತ್ತಿಲ್ಲದೆ ತಲೆ ಕೆಡಿಸ್ಕೊಂಡಿದ್ದೀನಿ, ನೀವೇ ಹೇಳಿ ಯಾವ ಸೀರೆ ಉಟ್ಕೊಳ್ಳಿ ನಾನು ಅಂತ ಹೇಳಿ ಮೀನಾ ಕೇಳ್ತಾಳೆ. ಅಯ್ಯೋ ನನ್ನೇ ರಿಸ್ಕ್ ತಗೊಂಡು ಮದ್ವೆ ಆಗಿದ್ಯಾ, ಅಂತದ್ರಲ್ಲಿ ಈ ಸೀರೆ ಸೆಲೆಕ್ಟ್ ಮಾಡ್ಕೊಂಡು ಉಟ್ಕೊಳ್ಳೋದ್ರಲ್ಲಿ ನಿನ್ಗೆ ಏನಂತ ಕಷ್ಟ ಇದೆ ಮೀನಮ್ಮ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆಗ ರೀ ಆಟ ಆಡ್ಬೇಡ್ರಿ, ಸುಮ್ಮನೆ ಹೇಳ್ರಿ ಯಾವ್ದು ಉಟ್ಕೊಳ್ಳಿ ಅಂತ ಹೇಳಿ ಮೀನಾ ಕೇಳಿದಾಗ, ಸರಿ ನಮ್ಮ ಒಂದು ಡೀಲ್ ಮಾಡ್ಕೊಳ್ಳೋಣ, ನೀನ್ ಯಾವ ಸೀರೆ ಉಟ್ಕೋಬೇಕು ಅದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ, ಹಾಗೆ ನಾನು ಯಾವ ಶರ್ಟ್ ಹಾಕೋಬೇಕು ಅದನ್ನ ನಿನ್ನೆ ಸೆಲೆಕ್ಟ್ ಮಾಡು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಸರಿ ಆಯ್ತು ಅಂತ ಅದಕ್ಕೆ ಮೀನಾ ಒಪ್ಕೋತಾಳೆ. ಹಾಗೆ ಇಬ್ರು ಕಣ್ಮುಚ್ಕೊಂಡು ಬಟ್ಟೆ ಸೆಲೆಕ್ಟ್ ಮಾಡ್ತಾರೆ. ನಂತರ ಇಬ್ರು ಸೆಲೆಕ್ಷನ್ ಸೂಪರ್ ಆಗಿದೆ ಅಂತ ಮಾತಾಡ್ತಿರೋವಾಗ ಅಷ್ಟರಲ್ಲಿ ರಂಗನಾಥ್ ಅವರು ರೂಮ್ ಬಾಗಿಲನ್ನ ತಟ್ತಾರೆ. ಬಾ ಅಪ್ಪಯ್ಯ, ಏನ್ ವಿಷಯ ಅಂತ ಸೂರ್ಯ ಕೇಳ್ತಿರೋವಾಗ ಇಬ್ರು ರೆಡಿ ಆದ್ರೇನಪ್ಪ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಹ್ಞೂ ಅಪ್ಪಯ್ಯ, ಯಾವ ಬಟ್ಟೆ ಹಾಕೋಬೇಕು ಅಂತ ಸೆಲೆಕ್ಟ್ ಮಾಡ್ತಿದ್ವಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಅಲ್ಲೋ ಸೂರ್ಯ, ನೆನ್ನೆನೆ ಇದ್ರ ಬಗ್ಗೆ ಹೇಳೋಣ ಅಂತ ಅನ್ಕೊಂಡೆ ಕಣಪ್ಪ, ನಮ್ ಲಾಯರ್ಗೆ ಸ್ವಲ್ಪ ಫೋನ್ ಮಾಡಿ ಮನೋಜನ್ಗೆ ಯಾವಾಗ ಡೈವರ್ಸ್ ಸಿಗುತ್ತೆ ಅಂತ ಕೇಳಪ್ಪ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಅಪ್ಪಯ್ಯ, 2 ವಾರದಲ್ಲೇ ತೀರ್ಪು ಬರುತ್ತೆ ಅಂತ ಸಕ್ಕರೆ ಹೇಳಿದಾರಲ್ವಾ ಅಂತ ಹೇಳಿ ಸೂರ್ಯ ಹೇಳಿದಾಗ, ಅಯ್ಯೋ ಅವಳು ಹೇಳೋದನ್ನ ಬಿಟ್ಟಾಕೋ, ಅವಳು ಹೇಳೋದನ್ನ ನಂಬೋದಕ್ಕಾಗೋದಿಲ್ಲ, ಅವಳು ಮನೋಜನ್ ಮದ್ವೆ ಆಗ್ಲಿ ಅಂತ ಏನ್ ಬೇಕಾದ್ರೂ ಹೇಳ್ತಾಳೆ, ಯಾವುದಕ್ಕೂ ಒಂದ್ಸಲ ನೀನೇ ಲಾಯರ್ ಹತ್ರ ಫೋನ್ ಮಾಡಿ ಮಾತಾಡು, ಯಾಕಂದ್ರೆ ಇವಾಗ ಹುಡುಗಿ ಮನೆಯವ್ರು ಬೇರೆ ಬಂದ್ಬಿಡ್ತಾರೆ, ಮಾತುಕತೆ ಎಲ್ಲ ನಡೆಸಬೇಕು ಅಂತಂದ್ರೆ ಇವ್ನ ಕೇಸ್ ಎಲ್ಲಿವರೆಗೂ ಬಂದಿದೆ ಅಂತ ನಾವು ತಿಳ್ಕೊಬೇಕಲ್ವಾ, ಆಗ ಅದಕ್ಕೆ ತಕ್ಕಂಗೆ ನಾವು ಮಾತಾಡೋದಕ್ಕೆ ಸರಿಯಾಗಿರುತ್ತೆ ಕಣೋ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರೋವಾಗ, ಹೌದು ಮವ, ಅದಕ್ಕೂ ಮುಂಚೆ ನಾವೇನಾದ್ರೂ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ರೋಹಿಣಿ ಅದನ್ನೇ ಇಟ್ಕೊಂಡು ನಮ್ಮೆಲ್ಲರನ್ನೂ ಆಟ ಆಡಿಸೋದಕ್ಕೆ ಅಂತ ನೋಡ್ತಾಳೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಅದಕ್ಕೆ ಕಣಮ್ಮ ಹೇಳ್ತಾ ಇರೋದು, ಡೈವರ್ಸ್ ಸಿಕ್ಕಿದ್ಮೇಲೆ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಒಳ್ಳೇದಲ್ವಾ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಸರಿಯಪ್ಪಯ್ಯ, ನಾನು ಅವ್ರ ಹತ್ರ ಮಾತಾಡಿ ನಿನ್ ವಿಷಯ ತಿಳಿಸ್ತೀನಿ ಅಂತ ಸೂರ್ಯ ಹೇಳಿದಾಗ ಆಯ್ತು ಅಂತ ಹೇಳಿ ರಂಗನಾಥ್ ಅವ್ರು ಅಲ್ಲಿಂದ ಹೋಗ್ತಾರೆ. ಆಗ ಮೀನಾ ನಿನ್ ಸೀರೆ ಉಟ್ಕೋತಾ ಇರು, ನಾನು ಲಾಯರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಸೂರ್ಯ ಲಾಯರ್ಗೆ ಫೋನ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಲಾಯರ್ ಬಿಸಿ ಇರೋದ್ರಿಂದ ಸೂರ್ಯನ ಕಾಲ್ನ ಪಿಕ್ ಮಾಡ್ತಿರೋದಿಲ್ಲ. ಆಗ ಯಾಕ್ರಿ ಏನಾಯ್ತು ಅಂತ ಮೀನಾ ಕೇಳ್ತಿರೋವಾಗ ಫೋನ್ ರಿಂಗ್ ಆಗ್ತಿದೆ ಮೀನಾ, ಆದ್ರೆ ಅವ್ರು ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ರೀ ಯಾವ್ದಾದ್ರು ಕೇಸ್ ವಿಷಯವಾಗಿ ಅವ್ರು ಬಿಸಿ ಆಗಿರ್ಬೇಕು, ಆಮೇಲೆ ಮಿಸ್ ಕಾಲ್ ನೋಡಿ ಅವರೇ ಫೋನ್ ಮಾಡ್ತಾ ಇರ್ಬಿಡಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಸರಿ ಆಯ್ತು, ಬೇಗ ಬೇಗ ರೆಡಿ ಆಗೋಣ ನಡಿ ಅಂತ ಹೇಳಿ ಸೂರ್ಯ ರೆಡಿ ಆಗೋದಕ್ಕೆ ಅಂತ ಹೋಗ್ತಾನೆ. ಈ ಕಡೆ ಕೊನೆಗೂ ಶ್ರುತಿ ತನ್ನ ಲಗೇಜ್ ನ ತಗೊಂಡು ಮನೆಗೆ ವಾಪಸ್ ಬರ್ತಾಳೆ. ಅವಳನ್ನ ನೋಡ್ತಿದ್ದಂಗೆ ಮನೆಯವರೆಲ್ರಿಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಮಾವ, ನೀವೆಲ್ಲ ಆಸೆ ಪಟ್ಟಂಗೆ ನನ್ನ ಮನೆಗೆ ಬಂದಾಯ್ತು ಅಂತ ಹೇಳಿ ಶ್ರುತಿ ಹೇಳ್ತಿರೋವಾಗ ರವಿ ಹೇಳಿದ್ನಮ್ಮ, ಶ್ರುತಿ ಮನ್ಸನ್ ಬದಲಾಯಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಬರ್ತಿದ್ದಾಳೆ ಅಂತ, ನಿನ್ನ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ತಾಯಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿದ್ರೆ, ನೀನ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಶ್ರುತಿ, ಇನ್ಮೇಲೆ
ಇಲ್ಲೇ ಇರ್ತೀಯ ತಾನೆ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ, ಅದಕ್ಕೆ ಅತ್ತೆ ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಅಂತ ಹೇಳಿ ಶ್ರುತಿ ಹೇಳ್ತಿರ್ತಾಳೆ. ಹೇಗೋ ನಿನ್ನ ಮನಸ್ಸನ್ನು ಬದಲಾಯಿಸಿ ರವಿನ ಅರ್ಥ ಮಾಡ್ಕೊಂಡು ಮನೆಗೆ ಬಂದಿದ್ಯಲ್ಲ, ಅಷ್ಟು ಸಾಕು ಕಣಮ್ಮ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರೋವಾಗ, ಮಾವ ನಾನು ರವಿನ ಯಾವಾಗಲೂ ಅರ್ಥ ಮಾಡ್ಕೊಂಡಿದ್ದೀನಿ, ಆದರೆ ಅನ್ನೀತು ನಮ್ಮಿಬ್ಬರ ಮಧ್ಯೆ ಗೋಡೆ ಕಟ್ಬಿಟ್ಟಿದ್ಲು, ಆದರೆ ಅದ್ರ ಬಗ್ಗೆ ಅವ್ರು ಚೆನ್ನಾಗಿ ಅರ್ಥ ಮಾಡಿಸಿದ್ಮೇಲೆ ಇವರಿಬ್ಬರು ಮಾತು ಮರ್ಯಾದೆ ಕೊಟ್ಟು ನಾನು ಇಲ್ಲಿಗೆ ಬಂದೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಇಬ್ಬರ ಯಾರದು ಅಂತ ಹೇಳಿ ಮನೆಯವರೆಲ್ಲರೂ ಯೋಚನೆ ಮಾಡ್ತಿರೋವಾಗ, ಅದೇ ಮಾವ ಸೂರ್ಯ ಮತ್ತೆ ಮೀನಮರಿ ಅವರಿಬ್ಬರೇ ನಮ್ಮನ್ನ ಟೂರ್ಗೆಲ್ಲ ಕಳಿಸಿದ್ರು, ನಮ್ಮನ್ನ ಟೂರ್ ಕಳಿಸಿದಲ್ದೆ ಈ ಕಡೆ ನೀತು ಕೂಡ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಅಂತ ಹೇಳಿ ಶ್ರುತಿ ಹೇಳ್ತಿರೋವಾಗ, ಅದನ್ನ ಕೇಳಿ ರಂಗನಾಥ್ ಅವ್ರಿಗೆ ಖುಷಿ ಆಗುತ್ತೆ. ಆಗ ಅಪ್ಪ ಅಷ್ಟೇ ಅಲ್ಲ, ಆ ಟೂರಲ್ಲಿ ಎಷ್ಟೆಷ್ಟೆಲ್ಲ ಬೈಬೇಕು ಎಲ್ಲ ಬೈದು ಫುಲ್ ಸಮಾಧಾನ ಆಗ್ಬಿಟ್ಟಿದ್ದಾಳೆ, ಇವಾಗ ಅವಳ ಕೋಪ ಕೂಡ ಕಡಿಮೆ ಆಗಿದೆ ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಆಗ ಮಾವ ನಾನು ಬೈಯೋದಕ್ಕಿಂತ ಇವ್ನು ಬೇಡ್ಕೊಂಡಿದ್ದೆ ಜಾಸ್ತಿ ಇತ್ತು, ಅಯ್ಯೋ ಪಾಪ ಅನ್ಸಿ ಕೊನೆಗೆ ಹೋಗ್ಲಿ ಅಂತ ನಾನೇ ಕಾಂಪ್ರಮೈಸ್ ಅದೇ ಅಂತ ಹೇಳ್ಕೊಂಡು ಶ್ರುತಿ ನಗ್ತಾ ಇರ್ತಾಳೆ. ಆಗ ಏನಮ್ಮ ಶ್ರುತಿ ಇಷ್ಟು ದಿವಸ ನಾನು ನಿನ್ಗೆ ಎಷ್ಟೋ ಕೇಳ್ಕೊಂಡ್ಬಿಟ್ಟೆ, ಆಗ ನನ್ನ ಮಾತು ನೀನು ಕೇಳಲೇ ಇಲ್ವಲ್ಲ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ಏನ್ ಮಾಡೋದು ಅತ್ತೆ ಮೀನಮರಿ ತರ ನೀವು ನನ್ಗೆ ಐಡಿಯಾನೇ ಕೊಡ್ಲಿಲ್ವಲ್ಲ ಅಂತ ಹೇಳಿ ಶ್ರುತಿ ಹೇಳಿದಾಗ, ಅಯ್ಯೋ ಅವ್ರ ತರ ಎಲ್ಲ ಪ್ಲಾನ್ ಮಾಡೋದಕ್ಕೆ ನನ್ಗೆ ಬರೋದಿಲ್ಲಮ್ಮ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಯಾರಿಗೆ ನಿನಗೆ ಬರೋದಿಲ್ವಾ ಅಂತ ಹೇಳಿ ರಂಗನಾಥ್ ಅವರು ಶಾಂತಿನ ಕೇಳ್ತಿರೋವಾಗ, ರೀ ಸುಮ್ಮನೆ ಇರ್ರಿ ನೀವು ಅಂತ ಹೇಳಿ ಶ್ರುತಿ ಹೇಗೋ ನಿನ್ನ ಮನೆಗೆ ವಾಪಸ್ ಬಂದಾಯ್ತು, ನನಗೆ ತುಂಬಾ ಖುಷಿ ಆಯ್ತಮ್ಮ, ಒಂದು ಟೈಮಲ್ಲಿ ಈ ಮನೇಲಿ ಯಾರೂ ಇರಲಿಲ್ಲ, ನನ್ಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ, ನೀವೆಲ್ಲರೂ ಇದ್ರನೇ ಕಣಮ್ಮ ಈ ಮನೆ ಲಕ ಲಕ ಅಂತಿರೋದು ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ಅತ್ತೆ ನಿಮ್ಗೆ ಒಂಟಿಯಾಗಿರೋದ್ರಲ್ಲಿ ಬೇಜಾರಾಗಿದ್ರೆ ಆಚೆಗೆ ಹೋಗಿರೋ ಮೀನನ್ನ ಅವತ್ತೇ ಮನೆಗೆ ವಾಪಸ್ ಕರಿಬೋದಾಗಿತ್ತಲ್ಲ ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ಆಗ ಅಯ್ಯೋ ಶ್ರುತಿ ಅಂತ ಒಳ್ಳೆ ಮನಸ್ಸು ನಿಮ್ಮ ಮತ್ತೆ ಗೆಲ್ಲಿದ್ಯಮ್ಮ, ಮೀನಾ ಕಳ್ಸೋ ಮೆಚ್ಚಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಮತ್ತೆ ಮನೆಗೆ ವಾಪಸ್ ಬಂದ್ಲು, ಈಗ ನಿನ್ ಮನೆಗೆ ವಾಪಸ್ ಬಂದಿದ್ಯಾ, ರವಿ ನೀನು ಇಬ್ರು ಜೊತೆಗೆ ಇರ್ಬೇಕಮ್ಮ, ನೀನ್ ಏನಾದ್ರೂ ರವಿ ಜೊತೆ ಜಗಳ ಆಡಿದ್ರೆ ಅದನ್ನ ಮನೆ ಒಳಗಡೆ ಸರಿ ಮಾಡ್ಕೊಳಮ್ಮ, ಈ ತರ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿದಾಗ, ಸರಿ ಮಾವ ಆದ್ರೂ ಇದೆಲ್ಲ ಇವ್ನು ನಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇವ್ನು ಸರಿ ಇದ್ರೆ ನಾನು ಯಾಕೆ ಮಾವ ಆಚೆ ಹೋಗ್ಲಿ ಅಂತ ಹೇಳಿ ಶ್ರುತಿ ಹೇಳಿದಾಗ, ಹೇ ಶ್ರುತಿ ನಾನು ಯಾವತ್ತೇ ತಪ್ಪು ಮಾಡಿದ್ದೆ, ಯಾರ್ಯಾರೋ ನನ್ನ ಲೈಫಲ್ಲಿ ಬಂದು ಫುಟ್ಬಾಲ್ ಆಡ್ತಿದ್ದಾರೆ ಅಂತ ಹೇಳಿ ರವಿ ಹೇಳಿದಾಗ, ಯಾರ್ಯಾರೋ ನಿನ್ನ ಲೈಫಲ್ಲಿ ಬಂದು ಫುಟ್ಬಾಲ್ ಆಡೋದಕ್ಕೆ ನೀನು ಯಾಕೆ ಬಿಟ್ಟೆ, ನೀನು ಅದ್ರ ಬಗ್ಗೆ ಗಮನ ಕೊಟ್ಟಿದ್ರೆ ಸಾಕಾಗಿತ್ತು ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಅದೆಲ್ಲ ಇನ್ಮೇಲೆ ನಡೆಯೋದಿಲ್ಲ ಬಿಡಮ್ಮ, ಮತ್ತೆ ನೀವಿಬ್ರು ಜಗಳ ಮಾಡ್ಕೋಬೇಡಿ ಅಂತ ಹೇಳಿ ಶಾಂತಿ ಹೇಳಿದಾಗ, ಜಗಳ ಎಲ್ಲ ಮಾಡ್ಕೊಳ್ಳೋದಿಲ್ಲ ಅತ್ತೆ ಅಂತ ಹೇಳಿ, ಏನಿವೆ ಮನೋಜ್ ಅವರೇ ಕಂಗ್ರಾಚುಲೇಷನ್ ಅಂತ ಹೇಳಿ ಶ್ರುತಿ ಹೇಳಿದಾಗ, ಥ್ಯಾಂಕ್ ಯು ಶ್ರುತಿ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಹೇಗೋ ಒಳ್ಳೆ ದಿವಸ ಇವತ್ತೇ ಮನೋಜನ್ ಎಂಗೇಜ್ಮೆಂಟ್ ನಡೀತಾ ಇದೆ, ಹಾಗೆ ನೀನು ಬಂದಿದ್ಯಾ ನನ್ಗಷ್ಟೇ ಸಾಕು ಅಂತ ಹೇಳಿ ಶಾಂತಿ ಹೇಳಿದಾಗ, ಹೌದು ಸೂರ್ಯ ಮತ್ತೆ ಮೀನಮರಿ ಎಲ್ಲಿ ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ಅವರಿಬ್ರು ರೂಮಲ್ಲಿ ರೆಡಿ ಆಗ್ತಿದಾರಮ್ಮ, ಬರ್ತಾರೆ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಸರಿ ಮಾವ ನಾನು ಹೋಗಿ ರೆಡಿ ಆಗ್ತೀನಿ ಅಂತ ಹೇಳಿ ರವಿ ನನಗೆ ಕಾಫಿ ಮಾಡ್ಕೊಂಬ, ತುಂಬಾ ತಲೆ ನೋಯ್ತಿದೆ ಅಂತ ಹೇಳಿ ಶ್ರುತಿ ರೂಮ್ಗೆ ಹೋಗ್ತಾಳೆ. ಆಗ ಇದೊಳ್ಳೆ ಚೆನ್ನಾಗಿದೆಯಲ್ಲ, ರೆಸ್ಟೋರೆಂಟ್ ಹೋದ್ರೆ ಅಡುಗೆ ಮಾಡು ಅಂತ ಹೇಳ್ತಾಳೆ, ಮನೆಗೆ ಬಂದ್ರೆ ಕಾಫಿ ಮಾಡ್ಕೊಡು ಅಂತ ಹೇಳ್ತಾಳೆ. ಅಮ್ಮ ಇವಳಿನ್ನೂ ಓನರ್ ಮಾಡಲ್ಲ ಇದ್ದಾಳಮ್ಮ ಅಂತ ಹೇಳಿ ರವಿ ಹೇಳಿದಾಗ, ಏ ರವಿ ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ಏನು ಇಲ್ಲಮ್ಮ ಹೋಗ್ತಾ ಇದ್ದೀನಿ, ಕಾಫಿ ಮಾಡ್ಕೊಂಡು ಬರ್ತೀನಿ, ನಿನ್ನ ರೂಮಲ್ಲಿರು ಅಂತ ಹೇಳ್ತಾ ರವಿ ಕಾಫಿ ಮಾಡೋದಕ್ಕೆ ಅಂತ ಹೋಗ್ತಾನೆ. ಹಾಗೆ ಎಲ್ಲರೂ ಹೋಗಿ ರೆಡಿಯಾಗಿ ಬರ್ತಾರೆ. ಅಷ್ಟರಲ್ಲಿ ಮೀನಾ ಮತ್ತೆ ಸೂರ್ಯ ಇಬ್ರು ಕೂಡ ಎಂಗೇಜ್ಮೆಂಟ್ಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡ್ತಾ ಇರ್ತಾರೆ. ಆದರೆ ಶಾಂತಿ ಮಾತ್ರ ಹೆಣ್ಣಿನ ಮನೆಯವ್ರು ಇನ್ನೂ ಬಂದಿಲ್ವಲ್ಲ ಅಂತ ಟೆನ್ಷನಲ್ಲೇ ಒದ್ದಾಡ್ತಿರ್ತಾಳೆ. ಅಷ್ಟರಲ್ಲಿ ಶ್ವೇತಾ ಕೂಡ ಮನೆಗೆ ಬರ್ತಾಳೆ. ದೊಡ್ಡಮ್ಮ ಹುಡುಗಿ ಮನೆಯವರು ಆಲ್ರೆಡಿ ಏರ್ಪೋರ್ಟಲ್ಲಿದ್ದಾರೆ, ಈ ಮನೆ ಲೊಕೇಶನ್ ಸಹ ನಾನು ಕಳಿಸ್ಬಿಟ್ಟಿದ್ದೀನಿ, ಇನ್ನೇನು ಬಂದ್ಬಿಡ್ತಾರೆ, ಆನ್ ದ ವೇಲ್ ಇದ್ದಾರೆ ಅಂತ ಹೇಳಿ ಶ್ವೇತಾ ಹೇಳ್ತಿರೋವಾಗ, ಮನೋಜ ಇದ್ದಕ್ಕಿದ್ದಂಗೆ ರೂಮಿಂದ ಆಚೆ ಕಡೆ ಕಿರ್ಚಾಡ್ಕೊಂಡು ನೋಡ್ ಬರ್ತಾನೆ. ಯಾಕೋ ಏನೋ ಆಯ್ತು ಅಂತ ಕೇಳ್ತಿರೋವಾಗ, ಅಮ್ಮ ಅಮ್ಮ ಕಾಣಿಸ್ತಿಲ್ಲಮ್ಮ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಲೋ ಪೆಂಗ್ಯ ಸಕ್ಕರೆ ನಿನ್ ಮುಂದೆನೇ ಇಲ್ವೇನೋ, ಅಮ್ಮ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳಿ ಸೂರ್ಯ ಬೈತಾ ಇರ್ತಾನೆ. ಹೇ ಅದು ಹಂಗಲ್ಲ ಕಣೋ ಅಂತ ಹೇಳಿ, ಅಮ್ಮ ಎಂಗೇಜ್ಮೆಂಟ್ ರಿಂಗ್ ಕಾಣಿಸ್ತಿಲ್ಲಮ್ಮ, ಎಲ್ಲೋ ಕಳ್ದಾಕ್ಬಿಟ್ಟಿದ್ದೀನಿ ಅಂತ ಹೇಳಿ ಮನೋಜ ಹೇಳಿದಾಗ, ಏನೂ ರಿಂಗ್ ಕಾಣಿಸ್ತಿಲ್ವಾ ಅಂತ ಹೇಳಿ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ಆಗ ಶಾಂತಿ ಮನೋಜನಿಗೆ ಬೈತಾ, ಅಯ್ಯೋ ಏನೋ ಮನೋಜ ಇದು, ಹುಡುಗಿ ಮನೆಯವರು ಬೇರೆ ಬರ್ತಾ ಇದ್ದಾರೆ, ಇವಾಗ ಉಂಗ್ರ ಕಳ್ದೋಯ್ತು ಅಂತ ಹೇಳ್ತಾ ಇದೆಯಲ್ಲೋ ಅಂತ ಹೇಳಿ ತಲೆ ಚಿಸ್ಕೊತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.